ಮಾಡೋಕ್ಕಾಗಲ್ಲ. ಕರೆಕ್ಟ್? He had the substance, he had the material that I liked. Simple. And I think ಅವ್ರು ಹೊಸೊಬ್ಬರು ಅಂತ ನಾನು ನೋಡಕ್ಕೆ ಹೋಗಿಲ್ಲ. ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದಾರೆ ಅಂದರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡಿರೆಕ್ಷನ್, ರೈಟ್? ಅವ್ರಿಗೆ ವಿಷನ್ ಚೆನ್ನಾಗಿದ್ರೇ ಮಾಡೋಕ್ಕಾಗೋದು. ಇನ್ನೊಂದು ನಂಬಿಕೆ ಏನಂದರೆ ಅಕಸ್ಮಾತ್ ಆ ಕಡೆ ಈ ಕಡೆ ಅದರಲ್ಲಿ ನಾನಿದ್ದೀನಿ, ಫುಲ್ ಸಿನಿಮಾ ಅವ್ರು ಮಾಡಲಿ, ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಬಂದು ಏನಾದ್ರು ಒಂಚೂರು ಬೇಕು ಅಂತ ಅಂದಾಗ ಆ ಒಂದು, ಇವಾಗ ಸಪೋಸ್ ನಾನು ಹೇಳಿದ್ನಲ್ಲ ಸರ್, ಒಂದು ಗಿಟಾರ್ ಅನ್ನೋ ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಆದರೆ ಒಂದು ಚೂರು ಟ್ಯೂನ್ ಅಪ್ ಮಾಡೋಕ್ಕೆ ಬರುತ್ತೆ ನನಗೆ. ಸೊ ಐ ಕ್ಯಾನ್ ಡೂ ದ್ಯಾಟ್. ಸೊ ವಿ ಆರ್ ದೇರ್. ಐ ಥಿಂಕ್ ದಟ್ ಇಸ್ ಹೌ ವಿ ಆಲ್ ಕೊಲಾಬರೇಟ್, ರೈಟ್? ದಟ್ ಇಸ್ ಆಲ್ ಇಟ್ ಇಸ್. ಇವಾಗ ಎಷ್ಟೇ ದೊಡ್ಡ ನಿರ್ದೇಶಕ ಆದರೂ ನಮ್ದೊಂದು ಡಿಸ್ಕಷನ್ ಇದ್ದೇ ಇರುತ್ತೆ, ಮಾತುಕತೆ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದಟ್ ವೇ ಐ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಹಿ ಈಸ್ ಡನ್ ಅ ಗ್ರೇಟ್ ಜಾಬ್. ಸುದೀಪ್ ಸರ್ ನಮಸ್ತೆ. ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತಪಾತ ಕಾಣ್ತಾ ಇದೆ. ನೀವು ರಿಯಲ್ ಲೈಫಲ್ಲಿ ರಕ್ತ ಹರಿಸ್ತೀರಾ, ಆದರೆ ಅದನ್ನು ಯಂಗ್ಸ್ಟರ್ಸು ರಿಯಲ್ ಲೈಫಲ್ಲಿ ಮಾಡೋಕ್ಕೆ ಹೋಗಿ ತುಂಬ ತೊಂದರೆ ಒಳಗಾಗ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ವಾ ಅಂತ? ಸರ್, ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ, ಆಟೋಗ್ರಾಫ್ ಮಾಡಿದ್ದೀನಿ, ಮುಸ್ಸಂಜೆ ಮಾತು ಮಾಡಿದ್ದೀನಿ, ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ. ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು. ಅವಾಗ ಕತ್ತಿ ಮಚ್ಚಿ ಹಿಡ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ 1 ನಂಬರ್ 2 ಸ್ಥಾನಕ್ಕೆ ಕೂರಿಸಿದ್ರು. ಈಗ ನಾನು ಆಮೇಲೆ ಯೋಚನೆ ಮಾಡಿದೆ, ಬಹುಶಃ ಜನಗಳಿಗಿದೆ ಬೇಕೇನೋ ಅಂದ್ಬಿಟ್ಟು ಅಂತ. ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ. ಅವರಂದ್ರು, ಅಲ್ಲಪ್ಪ ನೀನು ಮನೆಗೆ ಹಾಕೋ ಬಟ್ಟೆ ಮನೆಗೆ ಹಿಡ್ಕೋ, ಹೊರಗಡೆ ಹೋದಾಗ ಅವ್ರಿಗೆ ಹೆಂಗೆ ಬೇಕೋ ಹಂಗಿರು ಅಂತ. ಆ ಥರ ಸಿನಿಮಾಗಳು ಮಾಡೋಕ್ಕೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ, ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ, ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ, ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್. ಮಚ್ಚು ನನ್ನ ಕೈಯಲ್ಲಿದೆ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾಮಾರಬೇಡಿ, ಪಿಕ್ಚರ್ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. And one more thing, sir. Today, people, including all of you, everybody are very educated. ನಾವು ಏನೇ ಪ್ರಪಂಚದಲ್ಲಿ ನೋಡಲಿ, ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿದೆ ಸರ್. ಏನು ತೊಗೊಬೇಕು ಅನ್ನೋದು ಗೊತ್ತಿದೆ, ನಮಗೆ ಏನು ಕಲಿಬೇಕು ಅನ್ನೋದು ಗೊತ್ತಿದೆ. ನಾವೆಲ್ಲ ಅದನ್ನು ಮಾಡ್ಕೊಂಡು ಬರ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ನಾವೇನು ಒಂದು ಕತೆಗೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ. ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ರಕ್ತಪಾತ ಇಲ್ಲ ಇದರಲ್ಲಿ. ದಟ್ಸ್ ಅ ವೆರಿ ಪ್ರಾಬಬ್ಲಿ ಇಟ್ಸ್ ಗಿವಿಂಗ್ ಯು ಅ ಪರ್ಸೆಪ್ಷನ್ ಆಫ್ ದಟ್ ಸಾರ್ಟ್. ಅದಿಲ್ಲ. ಬಟ್ ರಕ್ತಪಾತ ಅಂದರೆ ರಕ್ತಪಾತನೇ ಸಿನಿಮಾ ಅಲ್ಲ ಸರ್. ಸಿನಿಮಾದಲ್ಲಿ ಅದೊಂದು ಇರುತ್ತೆ, ಒಂದು ಭಾಗ. ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ಸ್, ಒಂದು ಸಿನಿಮಾದಲ್ಲಿ ನನಗೆ ತಾಯಿ ಇದ್ದಾರೆ, ತಾಯಿ ನನಗೆ ಬುದ್ಧಿ ಹೇಳ್ತಾರೆ, ಪ್ರೀತಿ ಮಾಡ್ತಾರೆ. ಅಲ್ಲಿ ಇನ್ಯಾರು ಇದ್ದಾರೆ, ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ. ಇನ್ಯಾರೋ ಇರ್ತಾರೆ, ಅವ್ರಿಗೆ ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಊಟ ಆಗ್ತಾ ಇರ್ತೀವಿ ಅಲ್ವೇ? ಇವಾಗ ಇನ್ನೊಂದು, ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೈಟ್ ಅವೇ ಏನಾರು ಲಾಂಗು ಮಚ್ಚಿಟ್ಕೊಂಬಂದು ನಾನು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ. ಯಾರೋ ಓಡೋದು ಆಸ್ಪತ್ರೆಗೆ ಹೋದೆ ಆ ಪಿಕ್ಚರಲ್ಲಿ. ಏನಾರು ಬೈದ್ನ ಕ್ಲೈಮ್ಯಾಕ್ಸಲ್ಲಿ ಯಾರಿಗಾನ ಹೋಗಿ, ಇವತ್ತುವರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರು ನನ್ನ ಹೊಡೆದ್ರವ್ರು ಹೊಡಿಲೇ ಇಲ್ಲ ನಾನು ವಾಪಸ್ಸು. ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟಲ್ಲಿ. ತುಂಬ ಒಳ್ಳೆಯವನು ಸರ್ ನಾನು ಅಂಥದ್ದೆಲ್ಲ ಮಾಡಲ್ಲ. ಯಾರ್ಯಾರಿಗೂ ಹೋಗಿ ಏನಾಗಲಿ ಮುಂದೆ ಸಾಗು ನೀ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿಗೆ ಬಂದಿದ್ದು ಸರ್. ಇಲ್ಲಿಗೆ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಮಾಣಿಕ್ಯ ಯಾವ್ದು ಸರ್ ಸಿನಿಮಾ? ಆ್ಯಕ್ಚುಲಿ ಇಫ್ ಯು ರಿಯಲೈಸ್, ಇಟ್ ಈಸ್ ನಥಿಂಗ್ ಬಟ್ ಶಾಂತಿ ನಿವಾಸ. ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಶಾಂತಿ ನಿವಾಸ ಓಡಲಿಲ್ಲ ಸರ್, ಮಾಣಿಕ್ಯ 100 days ಹೋಯ್ತು. ಯಾಕಂದ್ರೆ ಇದರಲ್ಲಿ ಒಂದು ಚೇಸ್ ಇತ್ತು, ಫೈಟ್ ಇತ್ತು, 2 ಹೀರೋಯಿನ್ ಇದ್ರು, ಅದೆಲ್ಲ ಆಗಿ ಒಂದಿಷ್ಟು ಸಾಂಗ್ಸ್ ಇತ್ತು, ಗ್ಲಾಮರ್ ಇತ್ತು, ಹೇಳೋ ರೀತಿ ಹೇಳಿದೆ, ಓಡ್ತು ಸರ್. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಕರೆಕ್ಟ್? ಈಗ ನೀವು ರಕ್ತಪಾತ ಹೇಳಿದ್ರಿ, ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಒಂದು ಈಗ ಅನ್ನೋ ಸಿನಿಮಾದಲ್ಲಿ ಒಂದು ಹೆಣ್ಣು ಮೇಲೆ ಕಣ್ಣು ಹಾಕೋದು, ಇನ್ನೊಂದೇನೋ ಆಗೋದು, ಹೋಗಿ ನನ್ನನ್ನು ನ್ಯಾಷನಲ್ ಸ್ಟಾರ್ ಮಾಡಿಬಿಡ್ತು. ನಾನು ನೋಡಿದ್ರೆ ನಮ್ಮ ಮನೇಲಿ ಅವೆಲ್ಲ ನೋಡಬಾರ್ದು ಹೆಣ್ಮಕ್ಳು ನಂದಿದ್ರು. ಪಿಕ್ಚರಲ್ಲಿ ಹಂಗೆ ನೋಡೋಕ್ಕೂ ನನ್ನನ್ನು ಕರ್ಕೊಂಡೋಗಿ ನ್ಯಾಷನಲ್ ಸ್ಟಾರ್ ಮಾಡಿಬಿಟ್ರಿ. ಈಗ ನಾನೇನು ಕಲೀಲಿ ಅಂತ ಹೇಳಿ ಫಸ್ಟು ಜನ ಬಿಡಿ. ನನಗೆ ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೀನಿ ಸರ್ ಸಮಟೈಮ್ಸ್. ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್, ಇಟ್ ಈಸ್ ಲೈಕ್ ವರ್ಷಿಪ್ ಇನ್ ಅ ಟೆಂಪಲ್. ಗೋ ವರ್ಷಿಪ್, ಗೋ ಹೋಮ್, ದಟ್ಸ್ ಆಲ್. ದೇವ್ರು ಏನು ಕೇಳಿಸ್ಕೊಬೇಕಾದ್ರೆ ಅದಕ್ಕೆ ಹೊರ ಕೊಡ್ತಾರೆ, ಕೇಳಿಸ್ಕೊಂಡೇ ಇರೋದಕ್ಕೆ ಅದು ಪ್ರೇಯರಾಗಿ ಮನೆಗೆ ನಿಮ್ಮ ಒಟ್ಟಿಗೆ ತೊಗೊಂಡೋಗಿರ್ತೀರಿ. ಆಸ್ ಸಿಂಪಲ್ ಇಸ್ ದ್ಯಾಟ್. ಎಸ್ ಸರ್. ದಾದಾ, ಲಕ್ಷ್ಮಿ ಹಿಯರ್. ಎಸ್ ಸರ್. ನಿಮ್ಮ ಕರಿಯರಲ್ಲೇ ಅತಿ ಹೆಚ್ಚು ಡಸ್ಟು ಮತ್ತು ಮಿಸ್ಟ್ ಜೊತೆ ಶೂಟ್ ಮಾಡಿದಂಥ ಸಿನಿಮಾ ಇದೆ ಅನಿಸುತ್ತೆ ನಿಮಗೆ. ಜೊತೆಗೆ ನೈಟ್ ಎಫೆಕ್ಟ್, ಕಂಪ್ಲೀಟ್ ಸಿನಿಮಾ ನೈಟ್ ಎಫೆಕ್ಟಲ್ಲಿ ಮಾಡಿದ್ದು. ಆ್ಯಸ್ ಅನ್ ಆ್ಯಕ್ಟರ್ ಆಗಿ, ಆ್ಯಸ್ ಅನ್ ಟೆಕ್ನಿಷಿಯನ್ ಆಗಿ ನಿಮ್ಗೆ ಎಷ್ಟು ಟಫ್ ಅನ್ನಿಸ್ತು ಶೂಟಿಂಗ್ ಪ್ರೋಸೆಸ್? ಸರ್, ಇಟ್ ಈಸ್ ವೆರಿ ಟಫ್ ಸರ್. ನನಗೆ ಕ್ಲೈಮ್ಯಾಕ್ಸ್ ತೆಗಿಬೇಕಾದ್ರೆ ಈ ಸಿನಿಮಾದಲ್ಲಿ ನನಗೆ ಭಾಳ ಫಿಸಿಕಲಿ ನನಗೆ ತುಂಬ ಅನುಭವಿಸಿದ್ದೀನಿ. ನಾನು ಮಾತ್ರ ಅಲ್ಲ, ಎಲ್ಲ ಕಲಾವಿದರು ಆ್ಯಕ್ಚುಲಿ ಪಾಪ ಅವರು
ತುಂಬ ಅನುಭವಿಸಿದ್ದಾರೆ ಎಲ್ಲರೂ. ಯಾಕಂದರೆ ಆ ಬೆಂಕಿ, ಆ ಧೂಳು ಒಂದೊಂದು ಟೇಕಲ್ಲಿ, ಬಿಕಾಸ್ ಒಂದು ಡೋಂಟ್ ಫರ್ಗೆಟ್, ಇಂಡೋರ್ ಶೂಟಿಂಗ್ ಮಾಡ್ತಾ ಇದ್ದೀವಿ, ನೈಟ್ ಎಫೆಕ್ಟು, ಬಟ್ ವಿ ಆರ್ ಶೂಟಿಂಗ್ ಇನ್ ದ ಡೇ. ಸೊ ಇಡೀ ಸೆಟ್ಟು ಬ್ಲ್ಯಾಕ್ ಕ್ಲಾತಲ್ಲಿ ಕವರ್ ಆಗಿ ಯಾವ ವಿಂಡೋ ಓಪನ್ ಇಲ್ಲದೆ ಮಾಡಿರ್ಬೇಕಾದ್ರೆ ಎವ್ರಿಥಿಂಗ್ ಒಳಗೆ ಇರುತ್ತಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್. ಸೊ ಬಟ್ ಹಿ ವಾಸ್ ಆಲ್ಸೋ ಆ್ಯಸ್ ಅ ಪ್ರೊಡ್ಯೂಸರ್ ವೆರಿ ಜನರಸ್. ಎಲ್ಲ ಸೆಟ್ಟಿಗೆ ACs ಹಾಕಿ ಎಲ್ಲ ಮಾಡಿ ವೆಂಟಿಲೇಷನ್ ಚೆನ್ನಾಗಿ ತಂದುಕೊಟ್ಟು. ವಿ ಹ್ಯಾವ್ ಡಿಫಿಕಲ್ಟಿ ಇಲ್ಲದೆ ಸಿನಿಮಾ ನಾವು ಮಾಡೋಕ್ಕಾಗಲ್ಲ ಸರ್. ಇವಾಗ ಇದನ್ನು ನಾವು ಎಂಟರ್ಟೈನ್ಮೆಂಟಿಗೆ ಮಾಡೋದು. ಅಲ್ಲಿ ಜನ ಇದನ್ನು ನೋಡಿ ಒಂದು 3 ನಿಮಿಷ 4 ನಿಮಿಷ ಫೈಟ್ ಅಂತ ಅನ್ಕೊಬೋದು, ಬಟ್ ವಿ ವುಡ್ ಹ್ಯಾವ್ ಗಾನ್ ಥ್ರೂ ಇಟ್ ಫಾರ್ ಅಬೌಟ್ ಆಲ್ಮೋಸ್ಟ್ 40 days. ಉಸಿರಾಡೋಕ್ಕಾಗದೆ ಸ್ಟೀಮಿಂಗ್ ತೊಗೊಂಡು, ಅದೇನಂತಾರೆ ಪ್ರದೀಪ್, ನೆಬುಲೈಸಿಂಗ್. ಕರೆಕ್ಟ್, ನೆಬುಲೈಸಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು. ನಾನು ಇದನ್ನು ಮಾಡಬೇಕಾದ್ರೆ ಆ ರೂಮಲ್ಲಿ ಅವತ್ತು ಚಕ್ರವರ್ತಿ ಇದ್ದರು, ತುಂಬ ಖುಷಿ ಪಟ್ಟರು, ದಾದಾ ಒಳ್ಳೆ ಪೇಷಂಟ್ ಥರ ಕಾಡ್ತಾ ಇದ್ದೀರಾ ಅಂದ್ಬಿಟ್ಟು ಅಂತ. ಇದನ್ನು ನಾನು ಯಾವತ್ತು ಅದನ್ನೆಲ್ಲ ಹಾಕೊಂಡು ನಮಗೆ ನಾವೇ ನೋಡಿಕೊಂಡು. ಸೊ ಇಟ್ ವಾಸ್ ಲೈಕ್ ದಟ್. ವಿ ಹ್ಯಾವ್ ಗಾನ್ ಥ್ರೂ ಆಲ್ ಆಫ್ ದೆಮ್. ಎವ್ರಿ ಆ್ಯಕ್ಟರ್ ಹಸ್ ಗಾನ್ ಥ್ರೂ ದಟ್ ಸರ್, ಐ ಥಿಂಕ್. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ದ ವೇ ಇಟ್ ಇಸ್ ಶಾರ್ಟ್, ಚಂದ್ರು ಹಸ್ ಕ್ಯಾಪ್ಚರ್ಡ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಚೇತನ್ ಆ್ಯಂಡ್ ಶಿವೂಸ್ ಆರ್ಟ್, ಇಟ್ ತುಂಬ ಒಂದು ಮಾರ್ವಲಸ್ ಫೀಲಿಂಗ್ ತಂದುಕೊಡುತ್ತೆ ನಮಗೆ. ದಾದಾ, ಕೊನೆಯದಾಗ ಒಂದು ಪ್ರಶ್ನೆ. ನಿಮ್ಮ ಫ್ಯಾನ್ಸ್ ಆಲ್ಮೋಸ್ಟ್ ಅಲ್ಲಿ 2 yearsಯಿಂದ ವೆಯ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಾರಿ ಸರ್, 2.5. ಎಸ್, ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಪಿಕ್ಚರ್ ಫೈನಲಾಗಿ 2.5 ವರ್ಷ ಆದಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಸರ್. ಅಂದರೆ ಈಗ ಬಹುಶಃ ಚಿತ್ರರಂಗನ ದೂರ ಇದ್ದು ಬರೀ KCC, CCL, ಬಿಗ್ ಬಾಸು ಇದ್ರ ಮಧ್ಯೆ ಕಳೆದೋಗಿದ್ದಾರೆ ಅಂತ ಅಂದ್ಕೊಂಡಿದ್ರು. ನನಗೂ ಯಾಕೋ ಇತ್ತೀಚೆಗೆ ಆ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇವರು ಏನಾದರೂ ಅಪ್ಪಿತಪ್ಪಿ ಡಿಸೆಂಬರ್ ರಿಲೀಸ್ ಮಾಡದೆ ಮುಂದಿನ ವರ್ಷ ಮಾಡಿದರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 2 years ವಿತೌಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫಲ್ಲಿ. 2 years ವಿತೌಟ್ ಅ ರಿಲೀಸ್. ಸೊ ಲಕ್ಕಿಲಿ 1 year ಅಂತ ಲೆಕ್ಕ ಬರುತ್ತೆ ಇವಾಗ. ಬಟ್ ಇಟ್ ಇಸ್ ಬೀನ್ ಅ ವೇಟ್ ಸರ್. ಬಟ್ ಇವಾಗ ಏನಂದರೆ ದಿಸ್ ಇಸ್ ನಾಟ್ ಡಿಸೈನ್ ಸರ್. ಇಟ್ ಹ್ಯಾಪನ್ಸ್, ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ನಾವು ಯಾರು ಪ್ಲ್ಯಾನ್ ಮಾಡೋದಲ್ಲ ಇದು. ಈವನ್ ಐ ವಾಂಟ್ ಟು ವರ್ಕ್ ಎವ್ರಿ ಡೇ, ಸಮಟೈಮ್ಸ್ ಇಟ್ ಜೋ ಹ್ಯಾಪನ್ಸ್ ದಟ್ ಇಟ್ ಈಸ್ ದೇ. ಬಟ್ 2.5 ವರ್ಷ ಆದಮೇಲೆ ಸಿನಿಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ. ಆ್ಯಂಡ್ ತುಂಬ ಫ್ಯಾನ್ಸ್ಗಳ್ದು ಅಥವಾ ಈ ಅಭಿಮಾನಿಗಳವರೆಲ್ಲ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ನೋವು ಆಗುತ್ತೆ ಸರ್, ನಮಗೆ ಆಗುತ್ತೆ. ಅದು ಏನೋ ನಾವೇನಾದ್ರು ತೊಂದರೆ ಮಾಡ್ತಾ ಇದೀವ, ತಪ್ಪು ಮಾಡ್ತಾ ಇದೀವಿ ಅವ್ರಿಗೆ ಸಿನಿಮಾಗಳನ್ನ ಕೊಡಿ. ಇಷ್ಟು ಅವ್ರಿಗೆ ಅವಶ್ಯಕತೆನೇ ಇಲ್ಲ ನಮ್ಮನ್ನೆಲ್ಲ 2 ವರ್ಷ ಆದರೂ 2.5 ವರ್ಷ ಆದರೂ ಸಿನಿಮಾ ಮಾಡಿಲ್ಲ ಅಂದರೆ ನಮ್ಮನ್ನು ನೆನ್ಪಿಡ್ಕೊಂಡು ನಮಗೆ ಪ್ರೀತಿ ಮಾಡಿ ಈ ಥರ ಹುಚ್ಚಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತೂ ಸದಾ ಚಿರಋಣಿ ಅವ್ರಿಗೆ. ಅವರು ಆ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಅದೇ, ದಟ್ ಈಸ್ ವಾಟ್ ಗಿವ್ಸ್ ಮೀ ದ ಕಾನ್ಫಿಡೆನ್ಸ್. ಎಂಥದ್ದೇ ವೀಕರ್ ಟೈಮ್ಸ್ ನಮ್ಮ ಪರ್ಸ್ನಲ್ ಲೈಫಲ್ಲಿರಲಿ ಯಾವುದೇ ಇರಲಿ, ಆ ಥರ ಸಿಚುವೇಶನ್ನ ನಾನು ಹೇಗೆ ದಾಟ್ಕೊಂಡು ಮುಂದೆ ಹೋಗಬೇಕು, ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ, ಅದೇ ನನಗೆ ಮನೆಯಲ್ಲೂ ಕೂಡ ಬಲವಾದಂಥ ಶಕ್ತಿ ಆಗೋದು ನನಗೆ. ಸುದೀಪ್ ಸರ್, ಸುಜಯ್ ಇಲ್ಲಿ ಸರ್. ಅವರು ಅಲ್ಲ, ಅವರಿಗೆ ಅಲ್ಲಿ ಟೆಕ್ನಿಕಲಿ ಸಿನಿಮಾ ನಡೀತಾ ಇರೋದ್ರಿಂದ ಅವ್ರ ಅವಶ್ಯಕತೆ ಇದೆ ಚೆನ್ನೈಗೆ, ಅವ್ರದ್ದು ಏರ್ಪೋರ್ಟಲ್ಲಿ. ಎನಿವೇ ಅವ್ರು ಯಾರು ಏನು ಇದು ಮಾಡ್ತಾ ಇದ್ದಾರೆ ಸರ್. ಕ್ಯಾನ್ ಐ ಆನ್ ಹಿಸ್ ಬಿಹಾಫ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಪರ್ಮಿಷನ್ ಟು ಸೇ ಯು ಕ್ಯಾರಿ. ಅಲ್ಲ ನಾನು ಇದ್ದೀನಿ.